ಇದು ಫ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಅಮೇರಿಕಾ ಇಂಡಿಯಾ ಸಿನಿಮಾ ಅಂತ ಹೇಳ್ಬೋದು. ಯಾಕೆಂತಂದರೆ ಅಮೇರಿಕಾದಲ್ಲೇ ಫಸ್ಟ್ ಅಡ್ವಾನ್ಸ್ ಬುಕ್ಕಿಂಗ್ ಆಗಿದೆ. ನಾವು ಇಂಡಿಯಾದಲ್ಲಿ ಆಮೇಲೆ ಮಾಡಿದ್ದೀವಿ. ಯಾಕೆಂದರೆ ತುಂಬ ಕ್ರೌಡೆಡ್ ಆಗಿ ನಡೀತಾ ಇದೆ. ಈ ಥರ ಇದು ಕ್ರೌಡೆಡು ಯಾವ ಪಿಕ್ಚರ್ಗೂ ಆಗಿಲ್ಲ ಫ್ಯಾನ್ ಇಂಡಿಯಾ ಸಿನಿಮಾದಲ್ಲಿ. ಬುಕ್ಕಿಂಗಲ್ಲೇ ವ್ಯತ್ಯಾಸ. 5-6 ಸಿನಿಮಾಗಳು ಇದರಲ್ಲಿ ಬುಕ್ಕಿಂಗಲ್ಲೇ ರಿಕಾರ್ಡ್ ಆಗಿದೆ. ಇದು ಪಿಕ್ಚರು ಜನ ಹೆಂಗೆ ತಗೋತಾರೋ ನೋಡಬೇಕು. ನಾವು ಹಿಂದಿ ಭಾಷೆ ಹಾಕಿದ್ದೀವಿ, ಎದುರುಗಡೆ ಕನ್ನಡ ಭಾಷೆ ಹಾಕಿದ್ದಾರೆ. ಪೊಲೀಸ್ ಪ್ರೊಡಕ್ಷನ್ನು, ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ಮಾಡಿದ್ದೀವಿ. ಸರ್ ಎಷ್ಟು ಜನ ಬರೋಂಥ ನಿರೀಕ್ಷೆ ಏನಾದರೂ ಇದೆಯಾ? ಅಲ್ಲ, ಸಾವಿರ ಕೆಪಾಸಿಟಿ ಇರೋದು 2 ಥಿಯೇಟ್ರನ್ನು. ಇನ್ನೊಂದು 2,000 ಆಡ್ ಮಾಡ್ಕೊಳ್ಳಿ, 4,000 ಆಗುತ್ತೆ. ಜನ ಅಂತೂ ಇದ್ದೇ ಇರ್ತಾರೆ, ಒಂದು ಶೋ ಮುಗಿತೋಣ ಹೋಗಲ್ಲ. ಅದು ಹಂಗೆ ಕಂಟಿನ್ಯೂ ಇರುತ್ತೆ, ಕ್ರೌಡೆಡ್ ಇರುತ್ತೆ. ಥಿಯೇಟ್ರ್ ಮುಂದೆ ಈಗಾಗಲೇ ಕಟೌಟ್ ಹಾಕೋಂಥ ವ್ಯವಸ್ಥೆ ಎಲ್ಲ ಮಾಡಿದ್ದೀರಾ? ಎಷ್ಟು ಅಡಿ ಕಟೌಟ್ ಹಾಕಿದ್ದೀರಾ? 70 ಅಡಿ ಕಟ್ಔಟ್ ಹಾಕಿದ್ದೀವಿ. ಸೊ ಇದೇ ಮೊದಲೇ ಬಾರಿಗೆ 70 ಅಡಿ ಕಟೌಟ ಯಶ್ ಅವ್ರದ್ದು ಅಥವಾ ಈ ಹಿಂದೆ ಏನಾದ್ರು? ಯಶ್ ಅವ್ರದ್ದು ಇದೆ ಫಸ್ಟ್. ಅಣ್ಣವ್ರದ್ದು ಅವ್ರದ್ದೆಲ್ಲ ಬಂದಿತ್ತು. ಇದು ಮೊದಲನೇ ಬಾರಿ ಯಶ್ ಅವ್ರದ್ದು 70 ಅಡಿ ಕಟ್ಔಟ್. ಸರ್ ನೀವು ಥಿಯೇಟ್ರಲ್ಲಿ ಬೇರೆ ಬೇರೆ ಮೂವಿಗಳೆಲ್ಲ ನೋಡ್ತಾ ಇರ್ತೀರ, ಇದು ಮೊದಲೇ ಬಾರಿಗೆ ಟಾಕ್ಸಿಕ್ ಈ ಥರ ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇರತಕ್ಕಂಥ ಮೂವಿ ನಿಮ್ಮ ಥಿಯೇಟ್ರಲ್ಲಿ ಆಗ್ತಾ ಇರೋದು, ಏನು ಹೇಳ್ತೀರಾ ಸರ್ ಈ ಮೂವಿ ಬಗ್ಗೆ? ನಮಗೆ ತುಂಬ ಹೆಮ್ಮೆ ಆಗ್ತಾ ಇದೆ. ನಮ್ಮ ಕನ್ನಡದ ಒಬ್ಬ ಹೀರೋ ಈ ಮಟ್ಟದಲ್ಲಿ ಯಶಸ್ವಿ ಕಾಣ್ತಾರೆ ಅಂತಂದರೆ ನಮ್ಮ ಸೌತ್ ಇಂಡಿಯನ್ ಇದರಲ್ಲೆಲ್ಲ ನಂಬರ್ 1 ಸ್ಥಾನದಲ್ಲಿದ್ದಾರೆ ಅಂತ ಹೆಮ್ಮೆ. ಸರ್ ಇವಾಗ ಟಾಕ್ಸಿಕ್ ಅಡ್ವಾನ್ಸ್ ಬುಕ್ಕಿಂಗು ಸಹ ಪ್ರಾರಂಭ ಆಗಿದೆ ಅಂತ ಹೇಳಿದರೆ, ಎಷ್ಟು ಬುಕ್ಕಿಂಗ್ ಆಗಿದೆ 2 ಥಿಯೇಟ್ರ್ ನಡುವೆ? ಕನ್ನಡಕ್ಕೆ ಎಲ್ಲ ಆಗೋಗಿದೆ ಹೆಚ್ಚು ಕಡಿಮೆ. ನಾವು ಹಾಕಿರೋದು ಹಿಂದಿ ಲ್ಯಾಂಗ್ವೇಜ್ ಹಾಕಿದ್ದೀವಿ. 50-70% ಎಲ್ಲ ನಡೀತಾ ಇದೆ. ನಾಳೆ ಇನ್ನೂ ಟೈಮ್ ಇದೆ, ನಾಳಿದ್ರೊಳಗೆ ಎಲ್ಲ ಫುಲ್ ಆಗುತ್ತೆ. ಸರ್ ಇವಾಗ ಅಡ್ವಾನ್ಸ್ ಬುಕ್ಕಿಂಗ್ಗೆ ಈ ಥರ ಆನ್ಲೈನ್ ಪ್ಲಾಟ್ಫಾರ್ಮ್ ಬಂದಿದೆ, ಓಕೆ. ಅಭಿಮಾನಿಗಳು ಇಲ್ಲಿಗೆ ಥಿಯೇಟ್ರ್ ಹತ್ರನೇ ಬಂದು ಟಿಕೆಟ್ ತೊಗೊಳ್ಳೋಂಥ ವ್ಯವಸ್ಥೆ ಇದೆಯಾ ಅಥವಾ ಏನಾದರೂ? ಖಂಡಿತ ಇದೆ. ಆನ್ಲೈನು ಬಿಟ್ಟಿದ್ದೀವಿ, ಅಲ್ಲಿ ಫುಲ್ ಆಗುತ್ತೆ. ಅದರಿಂದ ಏನಾದ್ರು ಮಿಕ್ಕಿರೋ ಟಿಕೆಟ್ನ ಆಫ್ಲೈನಲ್ಲಿ ಬಿಡ್ತೀವಿ, ಇಲ್ಲೇ ಇಶ್ಯೂ ಮಾಡ್ತೀವಿ, ಹಂಗೆ ಇದು ಮಾಡ್ಬೋದು ಸರ್, ತೊಂದರೆ ಇಲ್ಲ. ಸರ್ ಇವಾಗ ಪಾರ್ಕಿಂಗ್ 2,000 ಅಂದರೆ 4,000 ಜನ ಬರುವಂಥ ನಿರೀಕ್ಷೆ ನೀವೇ ಹೇಳಿದ್ರ. ಬಂದಾಗ ವೆಹಿಕಲ್ಗಳು ಒಬ್ಬೊಬ್ರಿಗೆ ಒಂದೊಂದು ತೊಗೊಂಬಂದ್ರು, ಸೊ ಅದರಲ್ಲಿ ಅರ್ಧ ಜನ ತೊಗೊಂಬಂದ್ರು ಒಂದು ಸುಮಾರು 300-400 ವೆಹಿಕಲ್ಗಳಾಗುತ್ತೆ. ಆ ವೆಹಿಕಲ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಆಗಿರಲಿ ಮಾಡುವಂಥ ಕೆಲಸ ಏನಾದರೂ ಮಾಡಿದ್ರ? ನಮ್ಮಲ್ಲಿ ಪಾರ್ಕಿಂಗ್ ಏನು ತೊಂದರೆ ಇಲ್ಲ. ನಾನು ಗ್ರೌಂಡ್ ಎಲ್ಲ ತುಂಬ ಫೇಸ್ಫುಲ್ ಆಗಿದೆ. ಸರೌಂಡಿಂಗು, ಸಂತೋಷ, ಗ್ರೌಂಡ್ ಎಲ್ಲ ಮಿಕ್ಸ್ ಮಾಡಿ ಹಾಕೊಂಡ್ರು ಕೂಡ ಯಾವುದೇ ಥರ ತೊಂದರೆ ಇಲ್ಲ. ಸರ್ ಇವಾಗ 4,000 ಜನಕ್ಕೂ ಅಧಿಕ ಜನ ಸೇರುವಂಥ ಈ ಒಂದು ಥಿಯೇಟ್ರಲ್ಲಿ ಏನು ಸೇರ್ತಾರೆ, ಸೊ ಅದಕ್ಕೆ ಪೊಲೀಸ್ ಪ್ರೊಟೆಕ್ಷನ್ ಜಾಸ್ತಿ ಜನನೇ ಬೇಕಾಗುತ್ತೆ. ಅಂದಾಜು ಪೊಲೀಸ್ ಎಷ್ಟು ಜನ ಪ್ರೊಟೆಕ್ಷನ್ ಕೇಳಿದಿರ ನೀವು? ಪೊಲೀಸ್ ಪ್ರೊಟೆಕ್ಷನ್ಗೆ ನಾವು ಲೆಟರ್ ಕೊಟ್ಟಿದ್ದೀವಿ, ಯಾವಾಗಲೇ ನಾವು ಸಹಾಯ ಬಂದು ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನು ತೊಂದರೆ ಇಲ್ಲ. ಒಂದು 25-50 ಜನ ಪೊಲೀಸ್ನವ್ರು ಬರ್ಬೋದು ಖಂಡಿತ. ಸರ್ ಒಂದು ಏನಂದ್ರಪ್ಪ ಅಂದರೆ, ಒಬ್ಬ ದೊಡ್ಡ ಸ್ಟಾರ್ ನಟದ ಮೂವಿ ರಿಲೀಸ್ ಆಗ್ತದೆ ಅಂತಂದರೆ ಆ ಥಿಯೇಟ್ರು ಹತ್ರ ಜನ ಸೇರೋದು, ಟಿಕೆಟ್ ಸಿಗಲಿಲ್ಲ ಅಂದ್ರಪ್ಪ ಅಂದರೆ ಕಲ್ಲು ಹೊಡಿಯೋಂಥ ಕೆಲಸಗಳು, ಈ ಥರದ್ದು ಕೆಲಸಗಳು ಆಗ್ತಾನೆ ಇರುತ್ತೆ. ಸೊ ಈ ಮೂವಿಗೆ ಆ ಥರ ಎಕ್ಸ್ಪೆಕ್ಟೇಷನ್ ಏನಾದರೂ ಮಾಡ್ತಾ ಇದ್ದೀರಾ? ಇಲ್ಲ, ಅದೆಲ್ಲ ಹಾಗೆ 70 ದಶಕದಲ್ಲಿ, 80ನೇ ದಶಕದಲ್ಲಿ ಅದೆಲ್ಲ ನಡೀತಾ ಇತ್ತು. ಈಗ ಆ ಥರ ಏನಿಲ್ಲ. ಎಲ್ಲ ಟಿಕೆಟು ಬುಕ್ ಮೈ ಶೋ ಇರೋದ್ರಿಂದ ಅವ್ರವ್ರು ಏನೇನು ಬೇಕೋ ಒಂದು 20 ರೂಪಾಯಿ 30 ರೂಪಾಯಿ ಮುಖ ನೋಡಲ್ಲ. ಈಗ ಅವರು ಆರಾಮಾಗಿ ಟಿಕೆಟ್ ಪರ್ಚೇಸ್ ಮಾಡ್ಕೋತಾರೆ, ಟೈಮ್ ಕರೆಕ್ಟಾಗಿ ಸಿನಿಮಾ ನೋಡ್ಕೊಂಡು ಬರ್ತಾರೆ, ಬಂದ್ಬಿಡ್ತಾರೆ. ಆ ಥರದ ಗಲಾಟೆಗಳಿಗೆ ಏನೂ ನಡೆಯಲ್ಲ.